ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಎಲ್ಲ ಮಕ್ಕಳಿಗೆ ಸ್ವಾಗತನ ಕೂಡ ತಿಳಿಸ್ತಾ. ಸೊ ಇದೀಗ SSLC ಮತ್ತು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಒಂದು ಪಾಸಿಂಗ್ ಮಾರ್ಕ್ಸ್ 2025-26ನೇ ಸಾಲಿನಲ್ಲಿ ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಮಾರ್ಕ್ಸ್ನಲ್ಲಿ ಮಹತ್ವದ ಒಂದು ಬದಲಾವಣೆಯನ್ನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಆಗಿರ್ಬೋದು ಅಥವಾ ಒಂದು ಶಾಲಾ ಶಿಕ್ಷಣ ಇಲಾಖೆಯವರು ತಗೊಂಡಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಈ ಕುರಿತು ಶಿಕ್ಷಣ ಸಚಿವರು ಎಲ್ಲ ಒಂದು ಸಭೆಗಳನ್ನು ನಡೆಸೋದ್ರ ಮುಖಾಂತರ ಕ್ಲಾರಿಟಿನ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಹಿಂದೆ ಹಳೆಯ ನಿಯಮ ಏನಿತ್ತಲ್ಲ ಆ ಪ್ರಕಾರದಲ್ಲೇ ನಿಯಮಗಳು ಅಂದರೆ SSLC ಮತ್ತು ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಏನು ಪಾಸಿಂಗ್ ಮಾರ್ಕ್ಸ್ ಇದೆ ಆಗಿದ್ರೆ 2025-26ನೇ ಸಾಲಿನದಕ್ಕೆ ಸಂಬಂಧಪಟ್ಟಂತೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ಕ್ಲಾರಿಟಿ ಆಗೋ ರೀತಿಯಲ್ಲಿ ಒಂದು ವಿಡಿಯೋ ಕೂಡ ಮಾಡಿ ಮಾಹಿತಿನ ಕೊಟ್ಟಿದ್ವಿ. ಯಾರಿಗೆ ಏನೇ ಆಗುತ್ತೆ ಇನ್ನೊಂದು ಮತ್ತೊಂದು ಕಂಪ್ಲೀಟ್ ಆಗಿ ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ವಿಡಿಯೋಸ್ ಇರುತ್ತೆ, ವೀಕ್ಷಣೆ ಮಾಡಬಹುದು. ಈ ವಿಡಿಯೋದ ಕೊನೆಯಲ್ಲಿ ಕೂಡ ಅದು ಬರುತ್ತೆ ಅಂತ ಹೇಳ್ತಾ ಈಗ ಬರ್ತಿರುವಂಥ ಮಾಹಿತಿಗಳೇನೆಂದರೆ 35 ಪಾಸಿಂಗ್ ಮಾರ್ಕ್ಸ್ ಹಿಂದೆ ಏನಿತ್ತಲ್ಲ ಸೊ ಅದೇ ನಿಯಮವನ್ನೇ ಮುಂದುವರಿಕೆ ಮಾಡಿ ಅಂತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯನ್ನು ಒತ್ತಾಯ ಮಾಡ್ತಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು ವಿವಿಧ ಒಂದು ಇಲಾಖೆ ಅಥವಾ ಸಂಘಟನೆಗಳ ಕಡೆಯಿಂದ. ಸೊ ಅದು ಏನು ಎತ್ತ ಕಂಪ್ಲೀಟ್ ಆಗಿ ಶಿಕ್ಷಣ ಇಲಾಖೆ ನಿರ್ಧಾರ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳ್ಕೊಂಡು ಬರ್ತಾರೆ. ಆ್ಯಕ್ಚುಲಿ ಕ್ವಿಕ್ ಇನ್ಫಾರ್ಮೇಷನ್ ಮಾಹಿತಿನ ಬೇಗನೆ ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ವಿಡಿಯೋ ನೋಡ್ತಿದ್ದೀವಿ ನಮಗೆ ಅಂತಕ್ಕಂಥವ್ರು ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು, ಫ್ರೀ ಕೂಡ ಆಗಿರುತ್ತೆ. ಹಾಗೆ ಇವರು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲೂ ಕೂಡ ಲಿಂಕ್ಗಳನ್ನು ಕೊಟ್ಟಿರ್ತೀವಿ. ಕನ್ನಡ ವೇದ ಅಫಿಷಿಯಲ್ ವೆಬ್ಸೈಟ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಎಲ್ಲ ಲಿಂಕ್ಗಳು ಇರುತ್ತೆ. ಅಲ್ಲಿ ಮುಖಾಂತರ ಹೆಚ್ಚುವರಿ ಮಾಹಿತಿನ ಪಡ್ಕೋಬೋದು. ಕನ್ನಡ ವೇದ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಮೇಯ್ನ್ ಆಗಿ SSLC ವಿದ್ಯಾರ್ಥಿಗಳಿಗೆ PUC ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಪ್ಯಾಕೇಜ್ಗೆ ಸಂಬಂಧಪಟ್ಟಂತೆ ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳುವಂತೆಲ್ಲ ವಿಡಿಯೋ ಕೂಡ ಇದೆ. ಅಥವಾ ಒಂದು ಲಿಂಕ್ಗಳನ್ನು ಕೂಡ ಕೊಟ್ಟಿದ್ದೀವಿ, ವೀಕ್ಷಣೆ ಮಾಡಬಹುದಿರುತ್ತೆ, ಡೌನ್ಲೋಡ್ ಕೂಡ ಮಾಡ್ಕೋಬೋದಿರುತ್ತೆ. ಮತ್ತು ಕ್ವಿಕ್ ಇನ್ಫಾರ್ಮೇಷನ್ಗಳು ಆಗಿರ್ಬೋದು, ಪಾಸಿಂಗ್ ಮಾರ್ಕ್ಸ್ ಆಗಿರ್ಬೋದು, ರಿಸಲ್ಟ್ ಆಗಿರ್ಬೋದು ಎಲ್ಲ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಸಿಗ್ತಿರುತ್ತೆ ವಿಡಿಯೋಗಿಂತ ಮೊದಲೇ ಅಂತ ಹೇಳ್ತಾ. ಸೊ ಅಲ್ಲಿ ಕೂಡ ನೀವು ಫಾಲೋ ಮಾಡೋದ್ರ ಮುಖಾಂತರ ಅಥವಾ ವೀಕ್ಷಣೆ ಮಾಡ್ತಿರ್ಬೋದಾಗಿರುತ್ತೆ. ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಅಂತ ಹೇಳ್ತಾ ಒಂದೊಂದಾಗಿ ಮಾಹಿತಿಯನ್ನು ತಿಳ್ಕೊಂಬಂದ್ಬಿಡೋಣ. ಮೊದಲನೇದಾಗಿ ಇಲ್ಲಿ ಶಿಕ್ಷಣ ಇಲಾಖೆ ಕಡೆಯಿಂದ ಒಂದು ಮಹತ್ವದ ನಿರ್ಧಾರ ತೊಗೊಂಡ್ರು ಅಂತ ಹೇಳ್ಬೋದಾಗಿರುವಂಥದ್ದು. ಒಂದು ಪಾಸಿಂಗ್ ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ಇಳಿಕೆ ಮಾಡ್ತೀವಿ ಅಂತ ಎಲ್ಲ ಶಿಕ್ಷಣ ಇಲಾಖೆಯವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದರು. ಆ ಪ್ರಕಾರದಲ್ಲಿ ಇದೀಗ ಒಂದು ಬಳ್ಳಾರಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ಈಗ ಬಂದಿರುವಂಥದ್ದು. ಒಂದು ಮಾರ್ಚ್ 16ನೇ ತಾರೀಕಿನಂದು ಕೆಲವೊಂದು ಸುದ್ದಿಗಳು ಆಯಿತು ಅಂತ ಹೇಳ್ಬೋದಾಗಿರುವಂಥದ್ದು. ರಾಜ್ಯ ಶಿಕ್ಷಣ ಇಲಾಖೆ ಜಾರಿಗೊಳಿಸಿರುವಂಥ SSLC ಮತ್ತು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಆ ಒಂದು ಮಕ್ಕಳಿಗೆ ಆ ಒಂದು ತರಗತಿಯ ಉತ್ತೀರ್ಣ ಅಂಕ ಏನಿತ್ತಲ್ಲ 35ರಿಂದ 33ಕ್ಕೆ ಇಳಿಸಿರುವಂಥದ್ದಾಗಿರುತ್ತೆ, ನಿಗದಿಪಡಿಸಿದ್ದಾರೆ. ಇದರಿಂದ ವಿದ್ಯಾರ್ಥಿಗಳ ಶಿಕ್ಷಣದ ಗುಣಮಟ್ಟ ಕಳಪೆ ಮತ್ತು ಕಡಿಮೆ ಆಗುವ ಸಂಭವವಿದೆ. ಮೊದಲಿನಂತೆ ಉತ್ತೀರ್ಣದ ಅಂಕಗಳನ್ನು 35 ಅಂಕಗಳನ್ನೇ ನಿಗದಿಪಡಿಸಬೇಕು ಎಂದು ಶಿಕ್ಷಣ ಒಂದು ಪ್ರೇಮಿ ಸಾಹಿತಿ ಲೇಖಕ ಆಗಿರತಕ್ಕಂಥ ಒಂದು ಲೋಕಿಕೆರೆ ಧನಂಜಯ್ ಶಿಕ್ಷಣ ಒಂದು ಇಲಾಖೆಯನ್ನು ಒತ್ತಾಯಿಸಿರುವಂಥದ್ದಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದು ಅವರು ಇಂದು ನಗರದ ಒಂದು ಪತ್ರಿಕಾ ಒಂದು ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸೋರ ಮುಖಾಂತರದಲ್ಲಿ ಅಂದರೆ ಒಂದು ಮಾರ್ಚ್ 16ನೇ ತಾರೀಕಿನಂದು ಅಪ್ಡೇಟ್ ಆಗಿರುವಂಥದ್ದು ಇದು ಮಾಹಿತಿ. ನಂತರದಲ್ಲಿ ಅವರು ಮಾಹಿತಿಯನ್ನು ಮಾತನಾಡಿರುವಂಥದ್ದಾಗಿರುತ್ತೆ. ಈ ಹಿಂದೆ ಇದಂತಹ ಒಂದು ಪಾಸಿಂಗ್ ಅಂಕಗಳೇನಿರ್ತಾವಲ್ಲ ಶಿಕ್ಷಣ ಇಲಾಖೆ 35ರಿಂದ 33ಕ್ಕೆ ಇಳಿಕೆ ಮಾಡಿದರೆ ವಿದ್ಯಾರ್ಥಿಗಳು ಶಿಕ್ಷಣದ ಒಂದು ಗುಣಮಟ್ಟ ಏನಿರೋದಲ್ಲ ಅದು ಕಳ್ಕೊಳ್ಳುವಂಥ ಅಪಾಯದಲ್ಲಿ ಇರುವಂಥದ್ದಾಗಿರುತ್ತೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಮುತ್ತಿನಂತೆ ಒಂದು ಮಾರ್ಕ್ಸ್ ಏನಿರುತ್ತಲ್ಲ 33ಕ್ಕೆ ಇಳಿಸಬಾರ್ದು ಅಂತ ಮಾಹಿತಿನ ಅವರು ತಿಳಿಸಿರೋದಾಗಿರುತ್ತೆ. ಹಾಗೆ ಅಷ್ಟೇ ಅಲ್ಲದೆ ಬಾಹ್ಯ ಅಂಕಗಳನ್ನು 80 ಅಂಕಗಳಿಗೆ ನಿಗದಿಗೊಳಿಸಿ ಆಂತರಿಕ ಅಂಕಗಳನ್ನು 20ಕ್ಕೆ ನಿಗದಿಗೊಳಿಸಿದ್ದಾರೆ. ಆದ್ದರಿಂದ ಒಂದು ಆಂತರಿಕ ಅಂಕ ಎಲ್ಲ 20 ಅಂಕಗಳನ್ನು ಅನುಕೂಲವಿದ್ದ ವಿದ್ಯಾರ್ಥಿಗಳಿಗೆ ನೀಡಿದಲ್ಲಿ ಅಂತಹ ವಿದ್ಯಾರ್ಥಿಗಳು ಪಾಸ್ ಆಗ್ತದೆ. ಇದರಿಂದ ಅವನ ವಿದ್ಯಾಭ್ಯಾಸದ ಗುಣಮಟ್ಟ ಕಳಪೆ ಆಗುವ ಸಾಧ್ಯತೆ ಕೂಡ ಇರುತ್ತೆ. ಕಾರಣ ಮಧು ಬಂಗಾರಪ್ಪನವರು ಈ ಸುತ್ತೋಲೆಯನ್ನು ವಾಪಸ್ ಪಡೆದು ಮೊದಲಿನಂತೆ ಫಲಿತಾಂಶ ಕನಿಷ್ಠ ಅಂಕ 35ನೇ ಮುಂದುವರಿಸಬೇಕು ಅಂತೆಲ್ಲ ಹೇಳಿದ್ದಾರೆ. ಅಂದರೆ ಒಂದು ಇಂಟರ್ನಲ್ ಮಾರ್ಕ್ಸನ್ನು ಕೂಡ ಜಾಯಿನ್ ಮಾಡ್ತಿರೋದ್ರಿಂದ SSLC ವಿದ್ಯಾರ್ಥಿಗಳಿಗೆ ಸೊ ಅವರಿಗೆ ಒಂದು ವಿದ್ಯಾರ್ಥಿಗಳಿಗೆ ಇಂಟರ್ನಲ್ ಮಾರ್ಕ್ಸ್ ಮತ್ತು ಒಂದು ಥಿಯರಿ ಪರೀಕ್ಷೆ ನಡೆಯುತ್ತೆ ಎರಡನ್ನೂ ಸೇರಿಸ್ಬಿಟ್ಟು 33% ಅಂತ ಹೇಳಿದ್ದಾರೆ. ಸೊ ಈ ಕಾರಣಕ್ಕೆ ಕಳಪೆ ಗುಣಮಟ್ಟದ ಆಗ್ಬಿಡುತ್ತೆ. ಆ ಒಂದು ಕಾರಣಕ್ಕೆ ಇದನ್ನು ಮಾಡಬೇಡಿ, ಅಂದರೆ ಮೊದಲನೇ ಇದ್ದಂಥ ಮಾರ್ಕ್ಸ್ ಏನಿರುತ್ತಲ್ಲ 35% ಅದನ್ನೇ ಜಾರಿ ಮಾಡಿ ಅಂತಕ್ಕಂಥದ್ದನ್ನೆಲ್ಲ ಒತ್ತಾಯ ಮಾಡುವಂಥದ್ದಾಗಿರುತ್ತೆ. ಸೆಕೆಂಡ್ PUC ಮತ್ತು SSLC ವಿದ್ಯಾರ್ಥಿಗಳು ಕೂಡ ಈ ಒಂದು ಒತ್ತಾಯದಲ್ಲಿ ಮಾಡುವಂಥದ್ದಾಗಿರುತ್ತೆ. ಸರ್ಕಾರದ ನಿರ್ಧಾರ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿದರೆ ಶಿಕ್ಷಣ ಸಚಿವರು ಹಿಂದೆ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ವಿರೋಧಗಳೆಲ್ಲ ಬಂದಂಥ ಸಂದರ್ಭದಲ್ಲಿ ಕೂಡ ಆಕ್ಷೇಪಣೆಗಳೆಲ್ಲ ಕೂಡ ಒಂದು ಇಲಾಖೆ ಕಡೆಯಿಂದ ಕರೆದಿರು ಅಂತ ಹೇಳ್ಬೋದಾಗಿರುವಂಥದ್ದು. ಸೊ ಆದರೂ ಕೂಡ ಒಂದು ಫೈನಲ್ ಆಗಿ ಇದನ್ನೇ ಕೂಡ ಇಂಪ್ಲಿಮೆಂಟ್ ಮಾಡೋದಾಗಿರುತ್ತೆ. ಸೊ ಯಾವುದೇ ರೀತಿಯಾಗಿ ಚೇಂಜಸ್ ಮಾಡುವಂಥ ನಿರ್ಧಾರ ಸದ್ಯಕ್ಕೆ ಸರ್ಕಾರದ ಮುಂದೆ ಇಲ್ಲ ಅಂತ ಹೇಳ್ಬೋದು. ಸೊ ಈ ವರ್ಷದಂದು ಅಭ್ಯರ್ಥಿಗಳಿಗೆ ಈ ನಿಯಮವನ್ನು ಮುಂದುವರಿಯುತ್ತೆ. ಮತ್ತು ಶಿಕ್ಷಣ ಇಲಾಖೆಯವರು ಕೊಟ್ಟರ ಮಾಹಿತಿ ಆಧಾರದ ಮೇಲೆ ಕೂಡ ಒಂದು ಶಿಕ್ಷಣ ಇಲಾಖೆ ಕಡೆಯಿಂದ ಇರತಕ್ಕಂಥ ಗುರಿ ಏನಂದರೆ ಫಲಿತಾಂಶ ಹೆಚ್ಚಳ ಆಗಬೇಕು ಅನ್ನುವಂಥ ಉದ್ದೇಶನ ಕೂಡ ಹೊಂದಿರುವಂಥದ್ದಾಗಿರುತ್ತೆ. ಆ ಕಾರಣಕ್ಕೆ ಯಾವುದೇ ರೀತಿಯಾಗಿ ಇಳಿಕೆ ಮಾಡುವ ಸಾಧ್ಯತೆಗಳು ಸದ್ಯಕ್ಕೆ ಇಲ್ಲ ಅಂತ ಹೇಳ್ಬೋದಾಗಿರುವಂಥದ್ದು. ಒತ್ತಾಯ ಕೂಡ ಆಗ್ತಿದ್ದಾವೆ, ನೋಡಬೇಕಾಗಿರುತ್ತೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.